ರೇಖ ಅಂತೂ ಪಕ್ಕಾ ಮಾಸೆ, 100% ಮಾಸೆ. ನೀವು ಆಲ್ರೆಡಿ ಪೋಸ್ಟರಲ್ಲಿ ನೋಡಿರ್ತೀರ, ಪಕ್ಕಾ ಮಾಸು. ಬಟ್ ತುಂಬ ಇಮೋಷನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಸಿನಿಮಾಲಿ. ಬೇಸಿಕ್ಲಿ ಏನಂದರೆ, ಪರಿಸ್ಥಿತಿ ಒಬ್ಬ ಮನುಷ್ಯನ ಹೇಗೆ ಬದಲಾಯಿಸ್ಬೋದು ಅಥವಾ ಹೇಗೆ ಬಿಹೇವ್ ಮಾಡಿಸುತ್ತೆ ಅನ್ನೋದು ಅಲ್ಲಿಂದ ಆ ಮಾಸ್ ಹುಟ್ಕೊಂಬರುತ್ತೆ. ಸೊ ಅದೇ ಮೇನ್ ಈ ಸಿನಿಮಾದು. ಮೊದಲನೇದಾಗಿ ನಿಮ್ಮೆಲ್ಲರೂ ಆಶೀರ್ವಾದ ಎಕ್ಕ ಚಿತ್ರ ಹಾಗೂ ಇಡೀ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಮೂರು ದೊಡ್ಡ ಪ್ರೊಡಕ್ಷನ್ ಹೌಸು ಒಟ್ಟಿಗೆ ಸೇರ್ತಿರೋದು ಕನ್ನಡ ಇಂಡಸ್ಟ್ರಿಗೆ ಹೊಸ್ತು ಅಂತಲ್ಲ, ಬಟ್ ಇತ್ತೀಚಿನ ದಿನಗಳಲ್ಲಿ ಹೊಸದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಥರ ಬೆಳವಣಿಗೆ ಇನ್ನು ಮುಂದೆ ಆಗಲಿ. ಇದು ಮುಂದೆ ತುಂಬ ಹೊಸ ಕೊಲ್ಯಾಬ್ರೇಷನ್ಸ್ಗೆ ಒಂದು ಅವಕಾಶ ಕೊಡಲಿ ಅಂತ ಆಸೆ ಪಡ್ತೀನಿ. ಏನಂದರೆ ಇಂಡಸ್ಟ್ರಿ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಇರಬೇಕು. ನಾವು ಜೊತೆಗೆ ಸೇರ್ಕೊಂಡು ಸಿನಿಮಾ ಮಾಡಿದಾಗ ಆ ಸಿನಿಮಾಗಿರೋ ತಾಕತ್ತು, ಶಕ್ತಿ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನೋ ನಂದು ಆಸೆ ಹಾಗೂ ಆಕಾಂಕ್ಷೆ. ಅದೇ ಥರ ಇವಾಗ ತುಂಬ ದೊಡ್ಡ ಟೀಮು, ಚರಣ್ ಸರ್ ಆಗಿರಲಿ, ಸತ್ಯ ಆಗಲಿ ಸರ್ ಅಂತೂ ನಾನು ಚಿಕ್ಕ ವಯಸ್ಸಿದ್ದಾಗ ಜಾಕಿ ಸಿನಿಮಾ ಅದಕ್ಕೆ ಮುಂಚೆಯಿಂದ ಎಲ್ಲ ಸಿನಿಮಾನು ನೋಡ್ಕೊಬಂದು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಬಂದು ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ. ಕಲಿಯೋಕ್ಕೆ ಭಾಳ ಅವಕಾಶ ಇದೆ. ಆ್ಯಂಡ್ ಚರಣ್ ಸರ್ ಅವ್ರ ಮ್ಯೂಸಿಕ್ ಅಂತೂ ಮೊದಲಿಂದ ತುಂಬ ಇಷ್ಟ. ಟಗರು ಸಿನಿಮಾ ಅಂತೂ ಅವಾಗ ಕೇಳ್ದಾಗಿಂದ ಪ್ರತಿಯೊಬ್ಬರಿಗೂ ಆ ಟಗರು ಸಾಂಗ್ ಅಂತೂ ಇವಾಗ ನೆನಪಾದ್ರೂ ಒಂಥರ ಮೈಕೆಲ್ಲ ಈಗಲೇ ಡ್ಯಾನ್ಸ್ ಮಾಡ್ಬೇಕು ಅನ್ಸುತ್ತೆ. ಸೊ ಅದೇ ಥರ ಒಂದು ಸೂಪರ್ ಆಗಿರೋ ಒಂದು ಸಾಂಗ್ ನಮ್ಮ ಚಿತ್ರಗೂ ಬರ್ತಾ ಇದೆ. ಆ್ಯಂಡ್ ಸುಮಾರು ಸಾಂಗ್ಸ್ ಇದೆ. ಅವ್ರ ಜೊತೆನೂ ಕೆಲಸ ಮಾಡೋಕ್ಕೆ ತುಂಬ ಖುಷಿ. ಆ್ಯಂಡ್ ಮಾಸ್ತಿ ಸರ್ ಅಂತೂ ಎಲ್ರಿಗೂ ಗೊತ್ತು ಅವ್ರ ಬರವಣಿಗೆಯಲ್ಲಿ ಎಷ್ಟು ತೂಕ ಇದೆ, ಎಷ್ಟು ಪವರ್ ಇದೆ ಅಂತ. ಅವ್ರು ಬರೆಯೋ ಲೈನ್ಸಲ್ಲಿ ನಾನು ಕರೆಕ್ಟಾಗಿ ಶಕ್ತಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್, ನೋಡೋಣ. ಆ್ಯಂಡ್ ಅಫ್ಕೋರ್ಸ್ ಅಶ್ವಿನಿ ಆಂಟಿ ನನಗೆ ತುಂಬ ದೊಡ್ಡ ಸಪೋರ್ಟು ಪ್ರತಿಯೊಂದು ವಿಷಯದಲ್ಲಿ. ಆ್ಯಂಡ್ ನಮ್ಮ ಹೋಮ್ ಬ್ಯಾನರಲ್ಲಿ ಸಿನಿಮಾ ಬರ್ತಿರೋದು ನನಗೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ಜಯನ ಕಂಬೈನ್ಸ್ ಆ್ಯಂಡ್ KRG ಒಟ್ಟಿಗೆ ಸೇರ್ತಿ ಅಂದರೆ ಎಲ್ಲರೂ ನಮ್ಮ ಮನೆಯವ್ರ ಥರನೇ ಒಂದೇ ಬಿಲ್ಡಿಂಗಲ್ಲಿ ಇರೋದು. ಇನ್ಫ್ಯಾಕ್ಟ್ ಸೊ ಒಂದೇ ಬಿಲ್ಡಿಂಗಲ್ಲಿ ಸುಮಾರು ವರ್ಷ ಒಟ್ಟಿಗೆ ಇದ್ದು ಪ್ರತಿಯೊಂದು ಪ್ರೊಡಕ್ಷನ್ ಹೌಸಲ್ಲೂ ಒಂದು ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಸ್ಟ್ರೆಂತ್ ಎಲ್ಲ ಇವತ್ತು ಒಟ್ಟಿಗೆ ಸೇರಿಸಿ ಒಂದು ಒಳ್ಳೆ ಸಿನಿಮಾ ಬರ್ತಿದೆ ಅನ್ನೋದು ನಮಗೆಲ್ಲರೂ ನಂಬಿಕೆ. ನೀವೆಲ್ಲರೂ ಇಷ್ಟಪಡ್ತೀರಾ ಎಕ್ಕ ಸಿನಿಮಾನ ಅನ್ನೋದು ನಾನು ನಂಬಿದ್ದೀನಿ. ನಿಮ್ಮೆಲ್ಲರೂ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ನಮ್ಮ ರೋಹಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ, ಅಫ್ಕೋರ್ಸ್ ಫಸ್ಟ್ ರತ್ನನ್ ಪ್ರಪಂಚ ನನಗೆ ತುಂಬ ಇಷ್ಟ ಆಗಿದ್ದು ಸಿನಿಮಾ. ಆ್ಯಂಡ್ ಅವ್ರು ತೆಗಿಯೋ ಸ್ಟೈಲ್ ಆಗಲಿ, ಅವ್ರು ಸಿನಿಮಾ ಮಾಡೋ ಸ್ಟೈಲ್ ಆಗಲಿ ನನಗೆ ಭಾಳ ಇಷ್ಟ. ಈ ಸಿನಿಮಾಲು ನನಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ವೇರಿಯೇಷನ್ ಸಖತ್ ಚಾಲೆಂಜಿಂಗ್ ಆಗಿದೆ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಜೊತೆ ಟ್ರಾವೆಲ್ ಮಾಡೋಕ್ಕೂ ನಾನು ಕಾಯ್ತಾ ಇದ್ದೀನಿ ಸರ್. ಆ್ಯಂಡ್ ಹೀರೋಯಿನ್ ಸಂಪಾದ, ಆಲ್ ದಿ ಬೆಸ್ಟ್, ನಿಮಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಎಲ್ಲರೂ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಪ್ಪ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅಂತ ಹೇಳಿ. ಡೆಫಿನೆಟ್ಲಿ ತಂದೆ ತಾಯಿಗೆ ಏನಂದರೆ ಮಕ್ಳು ಏನು ಮಾಡಿದ್ರು ಸಂತೋಷನೇ. ಬಟ್ ಈ ಸಿನಿಮಾಗೆ ಏನು ಹೊಸದಂದರೆ, ನಮ್ಮ ತಂದೆ ಕೂಡ ಪೂರ್ತಿ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ್ಯಂಡ್ ಅವ್ರ ಅನುಭವ ಕೂಡ ಈ ಸ್ಕ್ರಿಪ್ಟಲ್ಲಿ ಬರ್ತಿರೋದು ನನಗೆ ತುಂಬ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ಸುಮಾರು ಪಾಯಿಂಟ್ಸ್, ಸುಮಾರು ಇಮೋಷ್ನಲ್ ಆಸ್ಪೆಕ್ಟ್ಸ್ನ, ಸುಮಾರು ಸೀನ್ಸ್ ಕೂಡ ಅವ್ರು ಸಜೆಸ್ಟ್ ಮಾಡಿದ್ರು. ಆ್ಯಂಡ್ ಆ ಕಾರಣದಿಂದ ಸ್ಕ್ರಿಪ್ಟ್ ಸಖತ್ ಇಂಪ್ರೂವ್ ಆಗ್ತಿದೆ. ಆ್ಯಂಡ್ ಈ ಸಿನಿಮಾಲಿ ಪೂರ್ತಿ ಪ್ರತಿಯೊಂದು ನಾವು ಮೊದಲನೇ ದಿನದಿಂದ ಕತೆ ಕೇಳಿದಾಗಿಂದ ಇವತ್ತು ತನಕ ಪ್ರತಿ ಹೆಜ್ಜೆದಲ್ಲೂ ನಮ್ಮ ತಂದೆ ಅಂತೂ ನನ್ನ ಜೊತೆಗಿದ್ದೇ ಇದ್ದಾರೆ. ನಮ್ಮಮ್ಮ ಬಿಡಿ, ಅವರು ಇವಾಗ ಫುಲ್ ನನ್ನ ಮೈಕಟ್ಟೆಲ್ಲ ನೋಡ್ಬೇಕಂದ್ರೆ ಅದಕ್ಕೆಲ್ಲ ನಮ್ಮ ಅಮ್ಮನೇ ಕಾರಣ. ನನ್ನ ಊಟ ಕರೆಕ್ಟ್ ಟೈಮ್ ಏನಾಗಬೇಕು, ಪಾಪ ಬೇಡ ಅಂದ್ರೂ ಎಲ್ಲ ಅವರೇ ನೋಡ್ಕೊತಾರೆ. ಎಲ್ಲೇ ಇದ್ರೂ ಫಸ್ಟ್ ಅವ್ರು ಫೋನ್ ಮಾಡಿ ಕೇಳಿದೆ, ಮಗ ಊಟ ಮಾಡ್ದ ಅಂತ. ಸೊ ಅಮ್ಮ ಅಂದರೆ ನಿಮ್ಗೆಲ್ರಿಗೂ ಗೊತ್ತು, ಅದೇ ಥರನೇ ಸಪೋರ್ಟ್ ಅವ್ರಿಗೆ ಯಾವಾಗಲೂ. ನಿಮಗೆ ನಿಮಿತ್ತ ಫ್ಯಾನ್ಸ್ ಮೇಲೆ ಇವಾಗ ಫ್ಯಾನ್ಸ್ ನಿಮ್ಮ ಮೇಲೆ ತುಂಬ ಹೋಪ್ ಇಟ್ಟಿರ್ತಾರೆ. ಈ ಸಿನಿಮಾದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಜೊತೆಗೆ ಸಿನಿಮಾದಲ್ಲಿ ಡ್ಯಾನ್ಸ್ ನಂಬರ್ನ ಕೇಳ್ತಾರೆ. ಯಾಕಂತಂದರೆ ಅಪ್ಪು ಸರ್ ನಾವೆಲ್ಲ ಡ್ಯಾನ್ಸಲ್ಲಿ ನೋಡಿದ್ವಿ. ಫ್ಯಾನ್ಸ್ ಕೂಡ ಈ ಸಿನಿಮಾದಲ್ಲಿ ಯಾವ ರೀತಿಯಾದ ಡ್ಯಾನ್ಸ್ ನಂಬರ್ ನಾವು ನೋಡ್ಬೋದು? ಯಾಕಂದರೆ ಚರಣ್ ಸರ್ ಇರೋದ್ರಿಂದ ಅಲ್ಲಿ ಎಕ್ಸ್ಪೆಕ್ಟೇಷನ್ ಜಾಸ್ತಿ. ಡ್ಯಾನ್ಸ್ ನಂಬರ್ ಸಿನಿಮಾ ಟೈಪ್ ಅಷ್ಟು ಎಕ್ಕ ಮಾರ್ ಕೇಳಿದಿರಲ್ಲ. ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದೇ ನಾನು ಯೋಚನೆ ಮಾಡ್ತಿದ್ದೆ ಅವ್ರು ಹಾಕೋ ಬೀಟ್ಸ್ಗೆ ಹೆಂಗೆ ಸ್ಟೆಪ್ ಹಾಕಬೇಕು ಅಂತ. ಬಟ್ ಡೆಫಿನೆಟ್ಲಿ ಈ ಸಿನಿಮಾಲಿ ಡ್ಯಾನ್ಸ್ ಜಾಸ್ತಿನೇ ಇರುತ್ತೆ, ಖಂಡಿತ ಇರುತ್ತೆ. ರೆಸ್ಪಾನ್ಸಿಬಿಲಿಟಿ ಅಫ್ಕೋರ್ಸ್ ಪ್ರತಿ ಸಿನಿಮಾನು ರೆಸ್ಪಾನ್ಸಿಬಿಲಿಟಿನೇ. ಈ ಸಿನಿಮಾನು ಅಷ್ಟೇ ರೆಸ್ಪಾನ್ಸಿಬಿಲಿಟಿಯಿಂದಾನೇ ನಾನು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಇನ್ನೂ ಚಾಲೆಂಜಿಂಗ್ ಆಗಿದೆ ಸ್ಕ್ರಿಪ್ಟು. ಆ್ಯಂಡ್ ತುಂಬ ಇಂಟೆನ್ಸ್ ಆಗಿದೆ, ಅದಕ್ಕೂ ಪ್ರಿಪ್ರೇಷನ್ಸ್ ನಡೀತಾ ಇದೆ.
ನೋಡೋಣ ಸಿನಿಮಾ ಮುಗಿದ ಮೇಲೆ ನೀವೇನು ಹೇಳ್ತೀರಾ ಅಂತ ಕಾಯ್ತೀನಿ ಅಷ್ಟೇ. ಯೂತ್ಸ್ಗೆ ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಈ ಸಿನಿಮಾ? ಬಿಕಾಸ್ ಇವಾಗ ಸಿನಿಮಾದಲ್ಲಿ ನೀವು ಕಾಲೇಜ್ ಗೋಯಿಂಗ್ ಬಾಯ್ ಆಗಿ ಕಾಣಿಸ್ಕೊಂಡಿದ್ರಿ, ಇಲ್ಲಿ ಯಾವ ರೀತಿ ರೋಲ್ ಪ್ಲೇ ಇರುತ್ತೆ ಏನು ಅಂತ? ಈ ಸಿನಿಮಾಲಿ ಸ್ಪೆಸಿಫಿಕ್ ಆಗಿ ಯೂತ್ ಅಥವಾ ಒಂದು ಏಜ್ ಕ್ಯಾಟಗರಿಗೆ ಅಂತ ಮಾಡಿದ ಸಿನಿಮಾ ಅಲ್ಲ. ಏಕಾ ಸಿನಿಮಾಲಿ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ವಿಷಯ ಇದೆ. ಎಸ್ಪೆಷಲಿ ಹೇಳ್ದಂಗೆ ಸರ್ ಹೇಳಿದ್ರು ಡ್ರಾಮಾ ಜಾಸ್ತಿ ಅಂತ. ಡ್ರಾಮಾ ಜಾಸ್ತಿ ಅಂದರೆ ಇಮೋಷನ್ ತುಂಬ ಇದೆ. ಸೊ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಇಮೋಷನಲ್ ಆಸ್ಪೆಕ್ಟ್ ಸುಮಾರಿದೆ ಸಿನಿಮಾದಲ್ಲಿ. ಮಾಸ್ತಿ ಸರ್, ನಿಮಗೆ ಟೈಟಲ್